ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆದ ನಂತರದಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ರೀತಿಯಾದಂತ ಆತಂಕ ಇತ್ತು. ಮ್ಯಾಚ್ಗಳು ನಡೆಯುತ್ತಾ ಇಲ್ವಾ ಅಂತ. ಬಟ್ ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಪಂದ್ಯ ನಡೆಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಐಪಿಎಲ್ ಅಭಿಮಾನಿಗಳಿಗೆ ಸಿಕ್ಕೇ ಬಿಡ್ತು ಗುಡ್ ನ್ಯೂಸ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯ ನಡೆಯುತ್ತೆ. ಐಪಿಎಲ್ ಅಭಿಮಾನಿಗಳಿಗೆ ನಿಜಕ್ಕೂ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಗಳ ಆಯೋಜನೆ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಐಪಿಎಲ್ ಜೊತೆಗೆ ಅಂತಾರಾಷ್ಟ್ರೀಯ ಪಂದ್ಯಗಳು ಕೂಡ ನಡೆಯುತ್ತೆ. ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ನಡೆಯಲಿದೆ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಸಿಸಿಐ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀವಿ. ಹಗಲು ರಾತ್ರಿ ಎನ್ನದೆ ನಮ್ಮ ತಂಡದ ಸದಸ್ಯರು ಕಷ್ಟಪಟ್ಟಿದ್ದಾರೆ. ಐಪಿಎಲ್ ಅಂತಾರಾಷ್ಟ್ರೀಯ ಪಂದ್ಯಗಳು ಇಲ್ಲಿ ನಡೆಯುತ್ತೆ. ಇದೀಗ ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ವೆಂಕಟೇಶ್ ಪ್ರಸಾದ್ ಕೆಎಸ್ಸಿಎ ಅಧ್ಯಕ್ಷರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಕಾಲ್ತುಳಿತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆ ಥರದೊಂದು ಘಟನೆ ನಡೆಯುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದೊಂದು ದುರಂತ ನಡೆದು ಹೋಯಿತು. ಅದರಲ್ಲಿ 11 ಜನ ಜೀವ ಕಳ್ಕೊಂಡ್ರು. ಅದಾದ ಮೇಲೆ ಎಚ್ಚೆತ್ತುಕೊಂಡು ಈಗ ಆ ರೀತಿಯಾದಂತಹ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಒಂದಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದು ಕೂಡ ಸೂಚನೆಯನ್ನು ಕೊಡಲಾಗಿದೆ. ಎ ಕ್ಯಾಮ್ರಾಗಳನ್ನು ಹಾಕೋದು, ಆಮೇಲೆ ಗೇಟ್ಗಳನ್ನು ನೀಟಾಗಿ ಮೇಂಟೈನ್ ಮಾಡೋದು, ಪ್ರತ್ಯೇಕವಾಗಿ ಒಳಗಡೆ ಹೋಗೋದಕ್ಕೆ ಎಕ್ಸಿಟ್ ಆಗೋದಕ್ಕೆ ವ್ಯವಸ್ಥೆ ಮಾಡೋದು, ಅದರಲ್ಲೂ ಮಹಿಳೆಯರು ಮಕ್ಕಳಿಗೆ ಸಪರೇಟ್ ಎಂಟ್ರಿ ಮಾಡೋದು, ಈ ಥರ ಹಲವು ವಿಚಾರಗಳನ್ನು ಮುಂದಿಟ್ಕೊಂಡು ಈಗ ಸರ್ಕಾರ ಕೂಡ ಅನುಮತಿಯನ್ನ ಕೊಟ್ಟಿದೆ. ಹಾಗಾಗಿ ಆರ್ಸಿಬಿ ಅಭಿಮಾನಿಗಳು, ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ ಇದು ನಿಜಕ್ಕೂ ಕೂಡ ಗುಡ್ ನ್ಯೂಸ್. ಯಾಕಂತಂದ್ರೆ ಆ ಒಂದು ಘಟನೆ ಆದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಪಂದ್ಯಗಳನ್ನು ಆಯೋಜನೆ ಮಾಡಿರಲಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಬಟ್ ಈಗ ಗ್ರೀನ್ ಸಿಗ್ನಲ್ ಸರ್ಕಾರದಿಂದ ಸಿಕ್ಕಿದೆ. ಆಮೇಲೆ ಹಗಲಿರುಳು ಕಷ್ಟಪಟ್ಟಿದ್ದಾರೆ ಇಲ್ಲಿ ಪರ್ಮಿಷನ್ ತಗೊಳ್ಳೋದಕ್ಕೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಆರ್ಸಿಬಿ ಮ್ಯಾಚು, ಐಪಿಎಲ್ ಮ್ಯಾಚು, ಅದರ ಜೊತೆಗೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಏನಿರುತ್ತೆ ಅದೆಲ್ಲವೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಅಂತೇಳಿ ತಿಳಿಸಿದ್ದಾರೆ. Clear on the road. Be 7 o'clock, 8 o'clock meeting, or maybe 10 o'clock in the night, or taking calls by 10:30, 11ish in the night, and those sort of things. So that was the kind of work that we all did in the last 45 days, and answering to every single question that was raised in the report that was submitted 6 months back, and working on that. So it was not an easy job at all. There was a lot of stress that every one of us went through, but it was a good stress to go through. I'm not complaining about the stress factor here. It was a good stress because we had promised the people of Karnataka, we had promised the people of Bengaluru, we had promised our members in our mandate that we would bring back the IPL, we would bring back the international matches to this great city and to this iconic stadium that is Chinnaswamy Stadium. We have cleared the first hurdle of getting the unconditional or the conditional. Unconditional is going to happen for sure, because that's what we're all working for, but the conditional letter of approval, which the BCCI wanted from KSCA, so that they could give a sort of approval in principle to have this IPL matches to begin with. That's the near tournament. That's the tournament that is close to us now. On the road. Be 7 o'clock, 8 o'clock meeting, or maybe 10 o'clock in the night, or taking calls by. ಇದು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸವಾಲುಗಳಿತ್ತು. ಯಾಕಂತಂದ್ರೆ ಹೇಳಿ ಕೇಳಿ ಆ ಥರದೊಂದು ಘಟನೆ ನಡೆದಾದ ನಂತರದಲ್ಲಿ ಅವ್ರಿಗೆ ಪ್ರೆಷರ್ ಕೂಡ ಜಾಸ್ತಿ ಇತ್ತು.
ಆಮೇಲೆ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ಗಳು ನಡೆಯುತ್ತೆ ಅಂತ ಅಂದರೆ ಒಂದು ರೀತಿಯಾದಂಥ ಅಟ್ಯಾಚ್ಮೆಂಟ್ ಕೂಡ ಇದೆ ಕ್ರಿಕೆಟ್ ಪ್ರೇಮಿಗಳಿಗೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಆರಂಭದಲ್ಲಿ ಆ ಥರದೊಂದು ದುರ್ಘಟನೆ ನಡೆದಂಥ ನಂತರದಲ್ಲಿ ಮ್ಯಾಚ್ಗಳು ನಡೆಯಲ್ಲೋ ಅನ್ನುವಂಥ ಆತಂಕ ಇತ್ತು, ಗೊಂದಲ ಇತ್ತು. ಬಟ್ ಈಗ ಎಲ್ಲ ಗೊಂದಲಗಳು ಕ್ಲಿಯರ್ ಆಗಿದೆ, ಪರ್ಮಿಷನ್ ಸಿಕ್ಕಿದೆ, ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಈ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಂಜುನಾಥ್. ಪ್ರಭು, ಏನು RCBಯಲ್ಲಿ ಏನು ವಿಜಯೋತ್ಸವ ಸಂದರ್ಭದಲ್ಲಿ ಉಂಟಾದಂಥ ಕಾಲ್ತುಳಿತ ಪ್ರಕರಣ, ಅದರಿಂದ ಆದಂಥ ಸಾವು ನೋವಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸೋದಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು. ಆದರೆ KCA ಮಾಡಿದಂಥ ಮನವಿ ಜೊತೆಗೆ ಏನು ಷರತ್ತುಬದ್ಧ ಅಂದರೆ ಏನೆಲ್ಲ ಸೌಲಭ್ಯಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಸೂಚಿಸಿ ಕಳೆದ ವಾರವಷ್ಟೇ ಗೃಹ ಇಲಾಖೆಯಿಂದ ಒಂದು ಗ್ರೀನ್ ಸಿಗ್ನಲನ್ನು ಸಹ ಕೊಟ್ಟಿತ್ತು. ಇದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟನ್ನು ನೋಡೋದಕ್ಕೆ ಇಷ್ಟಪಡ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳಿಗೆ ಬಹುದೊಡ್ಡ ಗುಡ್ ನ್ಯೂಸ್ ಆಗಿತ್ತು. ಆದರೆ ಈಗಿವತ್ತು ಆ ಒಂದು ಸರ್ಕಾರದ ಗ್ರೀನ್ ಸಿಗ್ನಲ್ಗೆ ಸಂಬಂಧಪಟ್ಟಂತೆ KCA ಅಧ್ಯಕ್ಷರಾದಂಥ ವೆಂಕಟೇಶ್ ಪ್ರಸಾದ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಅವೆಲ್ಲವೂ ಸಹ ಬೆಂಗಳೂರಿನಲ್ಲಿರ್ತಕ್ಕಂಥ RCB ಫ್ಯಾನ್ಸ್ಗಿರ್ಬೋದು, ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರಿಗೂ ಒಂದು ರೀತಿಯಾಗಿ ಸಂತಸದ ಸುದ್ದಿ ತಂದಿದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಬೆಂಗಳೂರಿನಲ್ಲಿ ಏನು ಬೆಂಗಳೂರಿಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದ ಜನತೆ RCB ತಂಡವನ್ನು ತುಂಬ ಇಷ್ಟಪಡ್ತಾರೆ, ಜೊತೆಗೆ ಅದರ ಮೇಲೆ ತುಂಬ ಒಂದು ವಿಶ್ವಾಸವನ್ನು ಸಹ ಇಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಕೆಲವೊಮ್ಮೆ RCB ಪಂದ್ಯಾವಳಿಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಆಡಿಸ್ತಾ ಇದ್ರು, ಬೇರೆ ಬೇರೆ ಕ್ರೀಡಾಂಗಣಗಳಲ್ಲಿ ಆಡಿಸ್ತಾ ಇದ್ರು. ಆದರೆ ಇಲ್ಲಿ ಇವತ್ತು ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ, ಮುಂಬರುವ ದಿನಗಳಲ್ಲಿ ಏನು RCB ಪಂದ್ಯಾವಳಿಗಳು ಇದ್ದಂಥ ಸಂದರ್ಭದಲ್ಲಿ ಅವೆಲ್ಲ ಪಂದ್ಯಾವಳಿಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಡಿಸ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ BCCI ಅನುಮತಿ ಕೊಟ್ಟಿದೆ, ಜೊತೆಗೆ ಸರ್ಕಾರದಿಂದಲೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಬಹುದು ಅಂತಕ್ಕಂಥದ್ದು. ಆದರೆ ಕೆಲವೊಂದು ಷರತ್ತುಗಳನ್ನು ಹಾಕಿದೆ. ಅಲ್ಲಿಗೆ ಬರ್ತಕ್ಕಂಥ ಅಭಿಮಾನಿಗಳು ಅಂದರೆ ಕ್ರೀಡಾ ಅಭಿಮಾನಿಗಳು ಬರ್ತಾರೆ, ನೋಡೋದಕ್ಕೆ ಬರ್ತಕ್ಕಂಥ ವೀಕ್ಷಕರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳನ್ನಾಗಬಾರ್ದು, ಭದ್ರತೆಯನ್ನು ಕೈಗೊಳ್ಳಬೇಕು, ಜೊತೆಗೆ ದಟ್ಟಣೆಯನ್ನು ನಿಯಂತ್ರಿಸುವ ರೀತಿಯಾಗಿ ಆಸನ ವ್ಯವಸ್ಥೆಗಳಿರ್ಬೋದು ಇವೆಲ್ಲವನ್ನು ಸಹ ಕೈಗೊಳ್ಳಬೇಕು ಅಂತ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಆ ಒಂದು ಷರತ್ತುಗಳನ್ನು ಪೂರೈಸೋದಿರ್ಬೋದು ಅಥವಾ ಜೊತೆಗೆ ಬರ್ತಕ್ಕಂಥ ಕ್ರೀಡಾ ಅಭಿಮಾನಿಗಳು ಕ್ರಿಕೆಟ್ ಅಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಾಗಿ ಸೌಲಭ್ಯಗಳನ್ನು ಕಲ್ಪಿಸೋದು, ಇವೆಲ್ಲದರ ಜೊತೆಗೆ RCB ಪಂದ್ಯಾವಳಿಗಳು ಎಷ್ಟಿರ್ತಾವೋ ಅಷ್ಟನ್ನು ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿಸೋದಕ್ಕೆ KCA ನಿರ್ಧಾರ ಮಾಡಿದೆ. ಇನ್ನು RCB ಈ ಘೋಷಣೆಗೆ ಸಂಬಂಧಪಟ್ಟಂತೆ RCB ಇನ್ನೂ ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಅವರ ಬಳಿ ಒಂದು ಮನವಿಯನ್ನು ಸಲ್ಲಿಸ್ತಾರೆ. RCB ಪಂದ್ಯಾವಳಿಗಳು ಇದ್ದಂಥ ಸಂದರ್ಭಗಳಲ್ಲಿ ಅವೆಲ್ಲ ಮ್ಯಾಚ್ಗಳನ್ನು ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸಬೇಕು ಅನ್ನೋದ್ರ ಬಗ್ಗೆ ಈಗ KCA ಮತ್ತು RCB ಮ್ಯಾನೇಜ್ಮೆಂಟ್ ಏನಿದೆ ಅದರ ಮಧ್ಯದಲ್ಲಿ ನಡುವೆ ಒಂದು ಮಾತುಕತೆಯನ್ನು ನಡೆಸಿ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ RCB ಪಂದ್ಯಾವಳಿಗಳೆಲ್ಲವನ್ನೂ ಸಹ ಬೆಂಗಳೂರಿನಲ್ಲೇ ಆಡಿಸೋದಕ್ಕೆ ಒಂದು ತೀರ್ಮಾನವನ್ನು ಕೈಗೊಳ್ಳಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್.